ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮನೆ ಹತ್ರನೇ ಒಂದು ಎಕ್ಸಿಬಿಷನ್ ಸೇಲ್ನ ಹಾಕಿದರು. ಅಲ್ಲಿ ಹೋಗಿದ್ವಿ. ಸಂಡೇ ಮತ್ತು ಮಂಡೇದನ್ನ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇದೆಲ್ಲ ಬಂದು ಹ್ಯಾಂಡ್ ಬ್ಯಾಗು ತುಂಬಾ ಚೆನ್ನಾಗಿದೆ. ವರ್ಕೆಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದು ಅಷ್ಟೇ ಹ್ಯಾಂಡ್ ಪರ್ಸು ತುಂಬ ಅಂದರೆ ಚೆನ್ನಾಗಿತ್ತು. ಇದೆಲ್ಲ ಬಂದು ಕ್ಲಾತಿಗೆ ವರ್ಕ್ ಮಾಡಿರೋ ಅಂಥದ್ದು. ಕುಂದನ್ ವರ್ಕ್ ಇರ್ಬೋದು, ಸ್ಟೋನು ಮತ್ತು ಬೀಡ್ಸ್ ವರ್ಕು ತುಂಬ ಚೆನ್ನಾಗಿ ಮಾಡಿದರು. ಇದು ಅಷ್ಟೇ ನೋಡೋದಕ್ಕೆಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಅದರ ರೈಟು ಅಷ್ಟೇ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ. ಯಾವ ರೈಟು ಅಷ್ಟೇ ಅವರು ಕಡಿಮೆನೇ ಮಾಡೋಂಗಿಲ್ಲ. ಅವರು ಫಿಕ್ಸೆಡ್ ರೈಟ್ನೇ ಮಾಡಿದರು. ಯಾವುದೂ ಕೂಡ ಬಾರ್ಗಿನ್ ಅಂತೂ ಇಲ್ಲವೇ ಇಲ್ಲ. ಇದೆಲ್ಲ ಬಂದು ಪಿಂಗಾಣಿ ಜಾರ್ಸು ನೋಡ್ತಾ ಇರ್ಬೋದು. ಪಿಂಗಾಣಿ ಜಾರ್ಸು ಅಷ್ಟೇ ತುಂಬ ಅಂದರೆ ತುಂಬಾ ರೈಟು. ಅರ್ಧ kg ಪಿಂಗಾಣಿದ ಜಾರ್ ಕೇಳಿದರೆ ಅದಕ್ಕೇ 350 ಹೇಳಿದರು. ನಾನು ಅರ್ಧ kg ಜಾರಿಗೆ 150 ಕೊಟ್ಟು ತಂದಿದ್ದೆ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ಅಂಗಡಿನಲ್ಲಿ. ಇವರಂತೂ ತುಂಬ ಅಂದರೆ ತುಂಬಾ ರೈಟ್ ಹೇಳೋರು. ಯಾವುದಕ್ಕೆ ಕೇಳಿದ್ರು ತುಂಬ ಕಲೆಕ್ಷನ್ಸು ಇದ್ದು. ಇವ್ರ ಹತ್ರ ಬಂದು ನೋಡ್ತಾ ಇರ್ಬೋದು. ಇಲ್ಲಿ ಇದೆಲ್ಲ ಬಂದು ಶೋ ಪೀಸು ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟಿ ಇತ್ತು, ಎಲ್ಲ ರೀತಿ ವೆರೈಟಿ. ಮತ್ತು ಕಲ್ಲರಲ್ಲೂ ಕೂಡ ಅಷ್ಟೇ ತುಂಬ ಕಲರ್ಸಲ್ಲಿ ಇತ್ತು ಶೋ ಪೀಸ್ ಎಲ್ಲ. ಇದೆಲ್ಲ ಬಂದು ಶೋ ಪೀಸು ತುಂಬಾ ಚೆನ್ನಾಗಿದ್ದು. ಕಲ್ಲರ್ ವೈಸ್ ನೋಡ್ತಾ ಇರ್ಬೋದು ಎಷ್ಟೊಂದು ಕಲ್ಲರ್ ಇದೆ ಅಂತ. ಇದೆಲ್ಲ ಬಂದು ಬೌಲು. ಇದೆಲ್ಲ ಬಂದು ನೋಡಿ ಜಾರ್ಗಳು ಎಷ್ಟು ಚೆನ್ನಾಗಿದೆ ಅಂತ. ಕಲ್ಲರ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದನ್ನು ನಾನು ನಮ್ಮ ಮನೆ ಹತ್ರನೇ 250 ಕೊಟ್ಟು 1 kg ಜಾರ್ಗೆ 250 ಕೊಟ್ಟು ತಂದಿದ್ದೆ. ಆದರೆ ಇವರು 1 kgಗೆ 500 ಮೇಲೆ ಹೇಳೋರು. ಇದು ನೋಡಿ, ಇದು ನಾನು 100 ಕೊಟ್ಟು ತಂದಿದ್ದೆ. ಇವರು ಆದರೆ 150 ಹೇಳ್ತಿದ್ರು. ಮಾತ್ರ ಯಾವುದೂ ಕಡಿಮೆನೂ ಮಾಡ್ತಾ ಇರಲಿಲ್ಲ. ಇವ್ರ ಹತ್ರ ಯಾವುದೂ ಕೂಡ ಬಾರ್ಗಿನ್ನೂ ಇಲ್ಲ. ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಒಂದೊಂದು ಡಿಸೈನ್ ವೈಸ್ ಅಂತೂ ಕಲ್ಲರ್ ವೈಸು ನಂಗೆ ತುಂಬಾ ಇಷ್ಟ ಆಯಿತು. ಆದರೆ ನಾನು ಯಾವುದೂ ತಾಣಲಿಲ್ಲ. ಏನಕ್ಕೆ ಅಂದರೆ ರೈಟು ಅಂತೂ ಸಿಕ್ಕಾಬಟ್ಟೆ ರೈಟು. ತುಂಬ ಜನ ನೋಡೋರು ಅಷ್ಟೇ, ಯಾರೂ ಕೂಡ ತೊಗೊತಾ ಇರಲಿಲ್ಲ. ಅಷ್ಟು ರೈಟ್ ಹೇಳೋರು. ಈ ಚಿಕ್ಕ ಚಿಕ್ಕದಕ್ಕೆಲ್ಲ 250, 150 ಈ ರೀತಿ ಹೇಳೋರು. ಕಲ್ಲರ್ ವೈಸು ಅಂತೂ ತುಂಬಾ ಅಟ್ರ್ಯಾಕ್ಟ್ ಮಾಡೋದು. ಮತ್ತು ಅದ್ರ ಡಿಸೈನು ಅಷ್ಟೇ, ಶೇಪ್ಸು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಆದರೆ ಯಾವುದನ್ನು ಕೂಡ ತಗೊಳೋದಕ್ಕೆ ಆಗಲಿಲ್ಲ. ರೈಟು ಅಂತೂ ಸಿಕ್ಕಾಬಟ್ಟೆ ಹೇಳೋರು. ನೋಡ್ತಾ ಇರ್ಬೋದು. ತುಂಬ ಜನ ಬಂದರು ನೋಡಿದ್ರಷ್ಟೇ. ಇದೆಲ್ಲ ಬಂದು ಪ್ಲಾಂಟ್ ಇಟ್ಟ ಅಂತ ವಾಸು ತುಂಬಾ ಚೆನ್ನಾಗಿತ್ತು. ಮತ್ತು ಒಳಗಡೆ ಎಲ್ಲ ಫೋಟೋ ಫ್ರೇಮ್ಗಳು, ಬಟ್ಟೆ ಮತ್ತು ಬ್ಯಾಗ್ಗಳು, ಡ್ರೆಸ್ಸು ಮತ್ತು ಕರ್ಟನ್ನು ಈ ರೀತಿ ನೋಡಿ. ಇದೆಲ್ಲ ಬಂದು ಡ್ರೆಸ್ಸು ಅಷ್ಟೇ ಕಾಟನ್ ಎಲ್ಲ ಇತ್ತು. ಅದರ ಪ್ರೈಸು ಅಷ್ಟೇ ತುಂಬಾ ಇತ್ತು. ನಾನು ಬಂದು ಈ ವುಡನ್ ಸ್ಪೂನ್ನ ಒಂದು 3 ತೊಗೊಂಡೆ. ಈ ಸ್ಪೂನುಗಳು ಅಷ್ಟೇ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ. ಇಲ್ಲೆಲ್ಲ ಲೋಕಲ್ ಶಾಪಲ್ಲಿ ಒಂದಕ್ಕೆ 20 ರೂಪೀಸ್. ಆದರೆ ಇವರು ಒಂದಕ್ಕೆ 30 ಹೇಳೋರು. 30 ಇವಕ್ಕೆಲ್ಲ 30ನ ಫಿಕ್ಸ್ ಮಾಡಿದರು. ಆದರೆ ನಾನು ಒಂದು ಸ್ವಲ್ಪ ಬಾರ್ಗಿನ್ ಮಾಡಿ 3ರಿಂದ 50 ಕೊಟ್ಟೆ. ಆದರೂ ಅವ್ರು ಕೊಡೋಂಗಿಲ್ಲ. ತುಂಬ 2-3 ಕಡೆ ಇಟ್ಟಿದ್ರು. ಒಂದು ಕಡೆ ಅಂತೂ ಅವ್ರು ಕೊಡನೇ ಇಲ್ಲ. ಇನ್ನೊಂದು ಕಡೆ ಬಂದು ತೊಗೊಂಡೆ. ಇದು ಒಂದಕ್ಕೆ ನಾನು 3 ತೊಗೊಂಡೆ. ಇದಕ್ಕೆಲ್ಲ ನೋಡಿ, ಇದೆಲ್ಲ ಮೊದಲು ಮಲ್ಲೇಶ್ವರಂ ತೊಗೊಂಬಂದಿದ್ದೆ. ಅಲ್ಲೆಲ್ಲ 20 ರೂಪಾಯಿ ಒಂದು ಕೊಟ್ಟು ತಂದಿದ್ದೆ. ತುಂಬಾ ಚೆನ್ನಾಗಿತ್ತು. ಅದು ತುಂಬ ಚಿಕ್ಕದಾಯಿತು. ಅದಕ್ಕೋಸ್ಕರ ಒಂದು ಖಾರದ ಪುಡಿ ಒಂದು, ಧನಿಯಾ ಪುಡಿ ಒಂದು ಸ್ವಲ್ಪ ದೊಡ್ಡ ಸ್ಪೂನು ಬೇಕಿತ್ತು. ಅದಕ್ಕೋಸ್ಕರ ನಾನು ಒಂದು 3 ಸ್ಪೂನ್ ತೊಗೊಂಡೆ ಅಷ್ಟೇ. 3ರಿಂದ 50 ರೂಪಾಯಿ ಕೊಟ್ಟೆ. ಆದರೂ ಪರವಾಗಿಲ್ಲ, ಓಕೆ ಅನ್ನಿಸ್ತು. ಏಕೆಂದರೆ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿದೆ. ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೂ ಅಷ್ಟೇ ಇಷ್ಟ ಆಯಿತು ಸ್ಪೂನು. ಅದಕ್ಕೋಸ್ಕರ ಇದೊಂದು 3 ತೊಗೊಂಡೆ. ಮತ್ತು ಆ ಚಿಕ್ಕದು ಕೂಡ ಇತ್ತು. ಚಿಕ್ಕದು ಅಷ್ಟೇ ಅವರು 30 ರೂಪಾಯಿ ಹೇಳ್ತಾಯಿದ್ರು. ಆದರೆ ನಾನು ಅದನ್ನು ತೊಗೊಂಡಿಲ್ಲ. ನನ್ನ ಹತ್ರ ಆಲ್ರೆಡಿ ಇತ್ತಲ್ಲ ಅಂತ ಅದನ್ನು ತೊಗೊಂಡಿಲ್ಲ. ಪಿಂಗಾಣಿ ಜಾರ್ಸ್ ಎಲ್ಲ ಕಡಿಮೆ ರೇಟಿಗೆ ಕೊಟ್ಟಿದ್ರೆ 1-2 ತೊಗೋಬೋದಾಯಿತು. ಇನ್ನೂ ತಗೊಳಕ್ಕೆ ತುಂಬಾ ಐಟಮ್ ಇತ್ತು. ಐಟಮ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಯಾರಾದರೂ ಇಲ್ಲೇ ಅಕ್ಕಪಕ್ಕ ಇರೋರಾದರೆ ಹೋಗಿ ನೋಡಿ, ಓಕೆ ಅನಿಸಿದರೆ ತೊಗೋಬೋದು, ತೊಗೊಳ್ಳಿ. ಇದು ನೋಡಿ, ಇದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ಇದು 2ಕ್ಕೆ ಹಾಕ್ತೆ. ಇದು ನೋಡಿ, ಇದು ಬಂದು ಮಲ್ಲೇಶ್ವರಂ ತೊಗೊಂಡಿದ್ದೆ. ಚೆನ್ನಾಗಿತ್ತು. ಇದು ನಂಗೆ ತುಂಬಾ ಇಷ್ಟ ಆಯಿತು. ಇನ್ನೊಂದು ಮಸಾಲೆ ಡಬ್ಬ ಇತ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತೊಗೊಳೋದಿದ್ರೆ ತೊಗೋಬೋದು, ಪರವಾಗಿಲ್ಲ. ದುಡ್ಡು ಅನಿಸಿದರೆ ತೊಗೋಬೋದು. ನನಗಂತೂ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದು ಬಂದು ಸೋಮವಾರ ನೈಟು ಹಬ್ಬದ ದಿನದ್ದು. ನಾನು ಹಬ್ಬಕ್ಕೇನು ಜಾಸ್ತಿ ಏನು ಸ್ಪೆಷಲ್ ಏನು ಮಾಡಿರಲಿಲ್ಲ. ಇದು ಬಂದು ಪೊಂಗಲ್ ಮಾಡೋದಕ್ಕೆ ರೈಸಿಗೆ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಅವರೆಬೇಳೆನ ಹಾಕಿ ಪೊಂಗಲ್ ಮಾಡೋಣ ಅಂತ ಅವರೆಬೇಳೆ ಹಾಕಿ ಒಂದು ವಿಷಲ್ನ
ಕೂಗ್ಸೋಣ ಅಂತ ಇಟ್ಟಿದ್ದೀನಿ. ಇವಾಗ ಬಂದು ಚಿಲ್ಕ ಅವರೆಕಾಳು ಸಾಂಬಾರು. ನಮ್ಮೂರಲ್ಲೆಲ್ಲ ನಾವು ಹಬ್ಬಕ್ಕೆಲ್ಲ ಬಂದು ಚಿಲ್ಕ ಅವರೆಕಾಳು ಸಾಂಬಾರು, ಕಡುಬು ಮತ್ತು ಅವರೆಕಾಯಿ ಇಷ್ಟನ್ನೇ ಮಾಡೋದು. ನಮ್ಮ ಕಡೆ ಎಲ್ಲ ಪೊಂಗಲೆಲ್ಲ ಮಾಡಲ್ಲ. ಕಡಿಮೆ ಪೊಂಗಲ್ಲು ನಮ್ಮ ಹಾಸನ ಸೈಡು ಮಾಡಲ್ಲ ಯಾರೂ ಕೂಡ. ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಅಂತ ನನಗೆ ಗೊತ್ತಿರೋಂಗೆ ಮಾಡಲ್ಲ. ನಮ್ಮೂರಲ್ಲಿ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಾಡ್ತಾಯಿದ್ದೀನಿ. ಆದರೆ ಇಲ್ಲಿ ಸ್ವಲ್ಪ ಪೊಂಗಲ್ನ ಮಾಡೋಣ ಅಂತ ಮಾಡ್ತಾಯಿದ್ದೆ. ಕಡುಬು ಮಾಡಿದರೆ ನಮ್ಮಲ್ಲಿ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಕಡುಬನ್ನ ಸ್ಕಿಪ್ ಮಾಡಿ ಪೊಂಗಲ್ನ ಮಾಡ್ತಾಯಿದ್ದೀನಿ. ಅದು ಪೊಂಗಲ್ನೂ ಅಷ್ಟೇ ನಮ್ಮಲ್ಲಿ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಹಬ್ಬ ಅಲ್ವಾ ಸ್ವಲ್ಪ ಇರಲಿ ಅಂತ ಪೊಂಗಲ್ನ ಮಾಡ್ತಾಯಿದ್ದೀನಿ. ಇದು ಬಂದು ಚಿಲ್ಕ ಅವರೆಕಾಳು ಸಾಂಬಾರು. ಚಿಲ್ಕ ಅವರೆಕಾಳು ಸಾಂಬಾರು ನೀವು ಎಲ್ಲರೂ ಮಾಡೋ ರೀತಿಯಲ್ಲಿ ನಾನು ಕೂಡ ಮಾಡಿದ್ದೀನಿ. ಪಾತ್ರೆ ಸ್ವಲ್ಪ ದೊಡ್ಡದಿರಲಿ ಅಂತ ಕುಕ್ಕರ್ಗೆ ಇಟ್ಟಿದ್ದೀನಿ. ಆದರೆ ವಿಷಲ್ ಹಾಕ್ಸಲ್ಲ, ಹಾಗೇ ಓಪನ್ನಾಗೇ ಮಾಡ್ತೀನಿ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಸಾಂಬಾರು ಬೇಗನೆ ಬೇಯುತ್ತೆ. ಚಿಲ್ಕಿಸಿರೋ ಅವರೆಕಾಳಲ್ವ, ಬೇಗನೆ ಬೇಯ್ತಾ ಇರುತ್ತೆ. ಅದಕ್ಕೋಸ್ಕರ ಪಾತ್ರೆ ಒಂದು ಸ್ವಲ್ಪ ದೊಡ್ಡದು ಬೇಕು ಅಂತ ಕುಕ್ಕರ್ನ ಇಟ್ಟಿದ್ದೀನಿ. ಇವಾಗ ನೋಡಿ ಸಾಂಬಾರು ಕೂಡ ಅಷ್ಟೇ ರೆಡಿಯಾಗಿದೆ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಅದು ಸಾಂಬಾರ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕುದಿಸಿದ್ರೆ ಸಾಕು, ಸಾಂಬಾರು ಚೆನ್ನಾಗುತ್ತೆ. ಇವಾಗ ಪೊಂಗಲ್ಗೆ ಅದು ಬಂದು ವಿಷಲ್ ಬಂದಿದೆ. ಈಗ ಪೊಂಗಲ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋಣ ಅಂತ ಮಾಡ್ತೀನಿ. ತುಪ್ಪ ಹಾಕಿದ್ದೀನಿ. ಇವಾಗ ಒಂದು ಸ್ಪೂನ್ ತುಪ್ಪಕ್ಕೆ ಇವಾಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇಷ್ಟನ್ನ ತುಪ್ಪದಲ್ಲಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಪೊಂಗಲ್ಲಿಗೆ ಇಲ್ಲಿ ನಾನು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ, ಸಕ್ಕರೆ ಏನು ಬಳಸ್ತಾ ಇಲ್ಲ. ನಾನಿಲ್ಲಿ ಸ್ವಲ್ಪ ಅವರೆಕಾಳನ್ನ, ಹಸಿ ಅವರೆಕಾಳು ಚಿಲುಕ್ಸಿರೋದಿತ್ತಲ್ಲ ಅವರೆಕಾಳನ್ನ ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಅವರೆಕಾಳು ಹಾಕಿ ಮಾಡಿದರೂ ಕೂಡ ಅವರೆಕಾಳು ಹಾಕಿದ್ವಿ ಅನ್ನೋ ಥರ ಫೀಲೇ ಬರ್ತಿರಲಿಲ್ಲ ತಿನ್ನುವಾಗ. ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅವರೆಕಾಳು ಹಾಕಿರೋ ಥರನೇ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿದ್ದು. ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಅಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಈ ಕಡೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದು ಅಷ್ಟೇ ಫ್ರೈ ಆಗ್ತಾಯಿದೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಿದೆ ಬಾದಾಮಿ ಮತ್ತು ಗೋಡಂಬಿ. ಅದಾದಮೇಲೆ ದ್ರಾಕ್ಷಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮೊದಲೇ ದ್ರಾಕ್ಷಿ ಹಾಕಿದರೆ ಸೀದೋಗುತ್ತೆ. ಅದಕ್ಕೋಸ್ಕರ ಬಾದಾಮಿ ಮತ್ತು ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಿದರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಇದು ರೆಡಿ ಆಯಿತು. ಇವಾಗ ನೋಡಿ ಇದೆಲ್ಲ ನೀಟಾಗಿ ಬಂದಿದೆ. ಕುಕ್ಕರನ್ನೆಲ್ಲ ಇಟ್ಟಿದ್ದೆ ರೈಸನ್ನು ಮತ್ತು ಅವರೆಕಾಳನ್ನ ಹಾಕಿ ನೋಡಿ ಚೆನ್ನಾಗಿ ರೈಸ್ ಆಗಿದೆ. ಸ್ವಲ್ಪನೇ ಮಾಡಿದ್ದೀನಿ ನೋಡಿ. ಅವರೆಕಾಳು ಅಷ್ಟೇ ಕಲಸಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಅವರೆ ಬೇಳೆನೂ ಅಷ್ಟೇ. ಇದರಲ್ಲಿ ಸ್ವಲ್ಪ ತೆಗ್ದಿಡ್ತೀನಿ. ಏನಕ್ಕೆ ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ, ಕುಕ್ಕರ್ ತುಂಬಾ ಆಗುತ್ತೆ. ಅದಕ್ಕೋಸ್ಕರ ಒಂದು ಬೌಲು ರೈಸ್ನ ತೆಗ್ದಿಟ್ಟಿದ್ದೀನಿ. ಇವಾಗ ಅದಕ್ಕೆ ಏನು ಬೆಲ್ಲದ್ದು ನೀರು ತೆಗ್ದಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಬೆಲ್ಲದ ನೀರನ್ನು ನಾನು ಮೊದಲೇ ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೆ. ಅದು ಎಲ್ಲ ನೆನೆದ ಮೇಲೆ ಅದನ್ನು ಒಂದು ಜಾಲರಿನಲ್ಲಿ ಸೋಸ್ಕೊಂಡಿದ್ದೀನಿ. ಏಕೆಂದರೆ ಬೆಲ್ಲದ್ರಲ್ಲಿ ಜಾಸ್ತಿ ಕಸ ಕಡ್ಡಿ ಇರುತ್ತೆ. ಅದಕ್ಕೋಸ್ಕರನೇ ಮೊದಲೇ ಅದನ್ನು ನೀರು ಹಾಕಿಟ್ಟು ಆನಂತರ ಸೋಸಬೇಕು. ಸೋಸಿಲ್ಲ ಅಂದರೆ ತುಂಬಾ ಗಲೀಜಿರುತ್ತೆ. ಇವಾಗ ನಾನು ಅದರಲ್ಲಿ 2 ಬೌಲ್ನ ಬೆಲ್ಲದ ನೀರನ್ನ ಸೇರಿಸ್ತಾಯಿದ್ದೀನಿ. ಅದನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಕುದಿಸಿದ್ರೆ ಸಾಕು. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಓಪನ್ನಾಗೆ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಇವಾಗ ಕ್ಲೋಸ್ ಮಾಡಿದರೆ ಆಯಿತು. ಇವಾಗ ಇದಕ್ಕೆ ನಾನು ಪೊಂಗಲಿಗೆ ಬಾಳೆಹಣ್ಣು ಕೂಡ ಸೇರಿಸ್ತಾಯಿದ್ದೀನಿ. ಆದರೆ ಬಾಳೆಹಣ್ಣು ಹಾಕೋ ಪ್ಲ್ಯಾನ್ ಇರಲಿಲ್ಲ. ನನ್ನ ಮಗ ಕಿತಾಪತಿ ಎಲ್ಲ ಬಾಳೆಹಣ್ಣು ತಿನ್ನೋಕ್ಕೆ ಅಂತ ಕೊಟ್ಟಿದ್ರೆ ಸಿಪ್ಪೆ ಸುಳಿದಿಟ್ಟಿದ್ದ. ಅಷ್ಟು ಬಾಳೆಹಣ್ಣು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ 3 ಬಾಳೆಹಣ್ಣು ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಟಿದ್ದ. ಅದಕ್ಕೋಸ್ಕರ ಬಾಳೆಹಣ್ಣು ವೇಸ್ಟ್ ಆಗುತ್ತೆ ಅನ್ನೋ ರೀಸನಿಗೆ ಬಾಳೆಹಣ್ಣು ಕೂಡ ಹಾಕ್ತೆ. ಇವಾಗ ಡ್ರೈ ಫ್ರೂಟ್ಸ್ನೂ ಹಾಕಿದ್ದೀನಿ. ಆದರೆ ಬಾಳೆಹಣ್ಣು ಹಾಕಿದ ಮೇಲೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು.
ಇವಾಗ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು. ಪೊಂಗಲ್ಲಂತೂ ಬಾಳೆಹಣ್ಣು ಹಾಕಿದ ಮೇಲೇ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಏಕೆಂದರೆ ಬಾಳೆಹಣ್ಣು ಹಾಕೋ ಪ್ಲ್ಯಾನ್ ನನಗಿರಲಿಲ್ಲ. ನನ್ನ ಮಗನ ಕಿತಾಪತಿಯಿಂದ ಬಾಳೆಹಣ್ಣು ಸೇರ್ಸಂಗಾಯಿತು. ಆದರೆ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಾಳೆಹಣ್ಣು ಹಾಕಿದ್ದೀವಿ ಅನ್ನೋ ಥರನೇ ಇರಲಿಲ್ಲ. ಟೇಸ್ಟ್ ವೈಸ್ ಮಾತ್ರ ತುಂಬಾ ಇಷ್ಟ ಆಯ್ತು ನನಗಂತೂ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ತುಂಬಾ ಸಿಂಪಲ್ಲಾಗಿತ್ತು. ಹಬ್ಬನೂ ಅಷ್ಟೇ ತುಂಬಾ ಸಿಂಪಲ್ಲಾಗಿಯೇ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಹಬ್ಬ ಬಂದು ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.